ದರ್ಶನ್ ಶರಣಾಗದೇ ಇದ್ದರೆ ಅರೆಸ್ಟ್ ಮಾಡೋದು ಫಿಕ್ಸ್. ಹಾಗಾಗಿ ದರ್ಶನ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಬೆಂಗಳೂರು, ಮೈಸೂರು ಎಲ್ಲಿದ್ದಾರೆ ಅಂತ. ಮೈಸೂರಿನ ಫಾರ್ಮ್ ಹೌಸ್ಗೂ ಪೊಲೀಸರು ಹೋಗ್ತಾ ಇದ್ದಾರೆ. ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಇದಾರಾ ಇಲ್ವಾ ಪತ್ತೆ ಹಚ್ಚಬೇಕಲ್ಲ. ಅಲ್ಲಿನ ಲೋಕಲ್ ಪೊಲೀಸರಿಗೇನೆ ಇನ್ಸ್ಟ್ರಕ್ಷನ್ ಹೋಗಿದೆ. ಸದ್ಯಕ್ಕೆ ಲೋಕಲ್ ಪೊಲೀಸರೇ ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಇದ್ದರೆ ಅಲ್ಲಿಂದನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ಇಲ್ಲ ಅಂತಂದರೆ ಮಾಹಿತಿ ಆದರೂ ಬರಬೇಕಲ್ಲ. ಹಾಗಾಗಿ ಇವಾಗ ಆತ ಎಲ್ಲಿದ್ದಾನೆ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚುವ ಕೆಲಸ ಕಾರ್ಯಗಳು ಈಗ ನಡಿಬೇಕು. ಆತನೇ ಬಂದು ಸರೆಂಡರ್ ಆದರೆ ನೋ ಪ್ರಾಬ್ಲಮ್. ಸರೆಂಡರ್ ಆಗಲಿಲ್ಲ ಅಂತಂದರೆ ಅರೆಸ್ಟ್ ಆಗೋದು ಫಿಕ್ಸ್. ಆಗಲೇಬೇಕಾಗುತ್ತೆ, ಅರೆಸ್ಟ್ ಮಾಡಲೇಬೇಕಾಗುತ್ತೆ ಪೊಲೀಸರು. ಯಾಕೆಂದರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರೋದೇ ಹಾಗೆ. ಸರೆಂಡರ್ ಆಗಲಿಲ್ಲ ಅಂತಂದರೆ, ಶರಣಾಗತಿ ಆಗಲಿಲ್ಲ ಅಂತಂದರೆ ಅರೆಸ್ಟ್ ಮಾಡಿ. ಆ ಕೆಲಸವನ್ನು ಪೊಲೀಸರು ಈಗ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಎಲ್ಲಿದ್ದರೂ ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರಲೇಬೇಕಾಗತ್ತೆ. ಕರ್ಕೊಂಡು ಬಂದು ಆ ಪ್ರೊಸೀಜರ್ ಏನಿದೆ ಅದರ ಪ್ರಕಾರ ನಡ್ಕೋಬೇಕಾಗತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜಾಮೀನು ಗೀಮೀನು ಅಂತ ಹೋದಾಗ ಇವತ್ತಿವ್ರು ಹೇಗೆ ನಡ್ಕೊಂಡ್ರು ಅಂತಕ್ಕಂಥದ್ದು ಕೂಡ ಕನ್ಸಿಡರ್ ಆಗುತ್ತೆ. ಕೋರ್ಟ್ ಆದೇಶವನ್ನು ಶಿರಸಾವಹಿಸಿ ಪಾಲಿಸಿದ್ರಾ ಇಲ್ವಾ ಗೊತ್ತಾಗಬೇಕಲ್ಲ ಇವೆಲ್ಲ ಇವಾಗ. ಸೊ ಹಾಗಾಗಿ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ದರ್ಶನ್ ಒಂದು ಕಡೆ ಆತನ ಹುಡುಕಾಟ ಮುಂದುವರೆದಿದೆ, ಮತ್ತೊಂದು ಕಡೆ ಪವಿತ್ರ ಗೌಡ ಮನೆ ಮುಂದೆ ಪೊಲೀಸರು ಬಂದು ಕಾಯ್ಕೊಂಡು ಕೂತಿದ್ದಾರೆ. ಪವಿತ್ರ ಗೌಡ ನಿವಾಸದ ಮುಂದೆ RR ನಗರದಲ್ಲಿದೆ ಅವರ ಮನೆ. ಪೊಲೀಸರು ಬಂದಿದ್ದಾರೆ. ಲೇಡಿ ಪೊಲೀಸ್ ಕೂಡ ಬರಬೇಕಾಗುತ್ತೆ, ಯಾಕೆಂದರೆ ಅರೆಸ್ಟ್ ಮಾಡೋದಾದರೆ ಲೇಡಿ ಪೊಲೀಸ್ ಇರಬೇಕಾಗುತ್ತೆ. ಅವರು ಬಂದ ನಂತರ ಆಕೆಯನ್ನು ವಶಕ್ಕೆ ಪಡೆದು ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ನಂತರ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ.